ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ಬರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಒಂದು ಇಂಡಿಕಾ ವಿಟೋ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ, ವಿಡಿಯೋ ಮಾಡಿ ಅಂತ. ಹೌದು ಸರ್. ಹಂಗೆ ಡೀಟೇಲ್ಸ್ ಕೊಡ್ತೀರಾ ಸರ್ ಈಗ? ಹ್ಞೂ ಸರ್. ಸರ್, ಇದು ಗಾಡಿ ಯಾವ ಮಾಡಲ್ ಸರ್ ಇದು? ಏನು ಸರ್? ಸರ್, ಟಾಟಾ ಇಂಡಿಕಾ ವಿಟೋ ಅಲ್ಲ ಇದು? ಹೌದು ಸರ್. ಸರ್, ಗಾಡಿ ಯಾವ ಮಾಡಲ್ ಸರ್? ಮಾಡಲ್ ಯಾವುದು? 14 ಸರ್, ಮಾಡಲ್ಲ 2014. 2014. ಸರ್, ಗಾಡಿ ಎಷ್ಟು ಓಡಿದೆ? ಹಾಂ, ಗಾಡಿ ಎಷ್ಟು ಓಡಿದೆ ಸರ್? ಎಷ್ಟು ರನ್ ಆಗಿದೆ ಗಾಡಿ? 2 ಲಕ್ಷ ಚಿಲ್ಲರೆ ಆಗೈತೆ ರೀ. 2 ಲಕ್ಷ ಚಿಲ್ಲರೆ. ಸರ್, ಓನರ್ ಎಷ್ಟಾಗಿದೆ? ಸೆಕೆಂಡ್ ಓನರ್ ರೀ ನಾನು. ಈಗ ತೊಗೊಂಡಾರ ಥರ್ಡ್ ಓನರ್. ಈಗ ನೀವು ಸೆಕೆಂಡ್ ಓನರ್ ಇದೆ ಗಾಡಿ ಈಗ? ಹೌದು ರೀ. ಓಕೆ ಸರ್, ಆಯಿತು. ಟ್ರಾನ್ಸ್ಫರು ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಸರ್ ತಗೊಳ್ಳೋರಾ? ಇನ್ಸೂರೆನ್ಸ್ ಪಾಸಿಂಗ್ ಡ್ಯೂ ಐತ್ರಿ. ಹಾಂ ಹಾಂ. ಇನ್ಸೂರೆನ್ಸ್ ಪಾಸಿಂಗ್ ಡ್ಯೂ ಐತಿ. ಹಾಂ. ಅದನ್ನ ನೋಡ್ಬಿಟ್ಟು ಮಾತಾಡೋದು. ನಾವು ಮಾಡಿಸ್ಕೊಡೋದ, ನಾವು ಮಾಡಿಸ್ತೀವಿ, ಅವರ ಮಾಡಿಸ್ಕೊಂತೀವಿ ಅಂದ್ರೆ ಅವ್ರದ. ಓಕೆ ಸರ್, ಆಯ್ತು, ಹಂಗೆ ಮಾಡಿ. ಗಾಡಿ ರೀಪೇಂಟಿಂಗ್ ಏನಾರು ಆಗಿದೆಯಾ? ಇಲ್ಲ ಸರ್, ಇಲ್ಲ, ಒರಿಜಿನಲ್ ಪೇಂಟ್. ಓಕೆ. ಗಾಡಿ ಇನ್ಶೂರೆನ್ಸ್ ಡ್ಯೂ ಇದೆ ಅಂತ ಹೇಳಿದ್ರಿ, ಅದೇನಾದ್ರು ರನ್ ಮಾಡ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಅದು ಪಾರ್ಟಿ ಮೇಲೆ ಸರ್. ಅವರು ನಾವ ಎಲ್ಲ ರೆಡಿ ಮಾಡ್ಕೊಂತೀವಿ ಅಂದ್ರೆ ಹಾಂ ಹಾಂ ಅವ್ರ ಕಡೆ ಮಾತಾಡ್ತೀವಿ. ಹಾಂ ಹಾಂ. ಇಲ್ಲ ನೀವೇ ರೆಡಿ ಮಾಡಿ ಕೊಟ್ರೆ ಅಂದ್ರೆ ನಾನು ರೆಡಿ ಮಾಡಿ ಕೊಡ್ತೇನೆ. ಓಕೆ ಸರ್, ಆಯಿತು. ನೀವು ಅದು ಪಾರ್ಟಿ ನೀವು ಬಂದಾಗ ಮಾತಾಡಿ. ಹ್ಞೂ ಸರ್. ಓಕೆ. ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಏನಾದ್ರು ಫೈನ್ಗಳಿದೆಯಾ? ಏನಿಲ್ಲ ಸರ್. ಸರ್, ಗಾಡೀಲಿ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿದ್ದೀರಾ? ಏನಿದೆ, ಸಿಸ್ಟಮ್ ಐತೆ ಹಾಂ. ಅಷ್ಟೇ, ಏನಿದೆ. ಸಿಸ್ಟಮ್ ನೀವು ಇವಾಗ ಗಾಡಿ ಹೊರಗಡೆ ತಂದ್ಮೇಲೆ ಹಾಕ್ತಿರೋದಾ, ಅಂದರೆ ಶೋರೂಮಿಂದ ಬಂದಮೇಲೆ ಹಾಕ್ತಿರೋದಾ? ಹೌದು ಹೌದು ರೀ. ಮ್ಯೂಸಿಕ್ ಸಿಸ್ಟಮ್. ಹ್ಞೂ ರೀ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಹೊಸ ಟೈರ್ ರೀ. ಒಂದು 2 ತಿಂಗಳು ಆಯ್ತು ರೀ. ಹೊಸ 4 ಹೊಸ ಟೈರ್. 4 ಟೈರು 2 ತಿಂಗಳಾಗಿದೆ ಅಷ್ಟೇ ಹಾಕ್ಸಿ. ಹೌದು ರೀ. ಸ್ಟೇಪ್ನಿ ಅಷ್ಟೇ ಸ್ವಲ್ಪ ಹಳೆ ಟೈರ್ ಐತೆ ರೀ. ಸರ್, ಗಾಡಿ ಆಕ್ಸಿಡೆಂಟ್ ಏನಾರು ಆಗಿದೆಯಾ? ಏನಿಲ್ಲ ಸರ್. ಏನಿಲ್ಲ. ಸರ್, ಇದು ಫ್ಯೂಲ್ ಡೀಸೆಲ್ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? 22 ಮಟ್ಟ ಬಸ್ ನೋಡ್ರಿ. 22ವರೆಗೂ ಬರುತ್ತೆ. ಹಾಂ. ಸರ್, ಇದಕ್ಕೆ ಓನರ್ ನೀವೇನಾ? ಹೌದು ರೀ, ಓನರ್ ನಾವ. ಓಕೆ ಸರ್. ಲೊಕೇಶನ್ ಎಲ್ಲಿ ಬರ್ತದೆ ಇದು? ಸರ್, ಗದಗ. ಗದಗ. ಹೌದು ಸರ್. ನೀವು ಗಾಡಿ ಓಡಿಸ್ತಾ ಇರೋದು ಅಲ್ಲೇ ಓಡಿಸ್ತಾ ಇದ್ದೀರಾ, ಎಲ್ಲಿ ಓಡಿಸ್ತೀರಾ? ಸರ್, ನಾವು ರೈತರು ಸರ್. ಹಾಂ ಹಾಂ. ಹಂಗಾಗಿ ಇಲ್ಲೇ ಓನ್ ಯೂಸ್ ಅಷ್ಟೇ ಮಾಡ್ಕೊಂಡು ಇದು ಇಟ್ಕೊಂಡಿವಿ ರೀ. ಓನ್ ಯೂಸ್ಗೆ ಎಲ್ಲ ಬೋಟ್ ತಗೊಂಬಿಟ್ರಾ? ಓಕೆ. ಹಾಂ. ಅದು ಸಂಬಂಧ ಕೊಡಾಕತ್ತಿದ್ರಿ ನಾ. ಸರಿ ಸರ್, ಆಯಿತು. ಗದಗ ಹತ್ರ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರು. ಕಾಲ್ ಮಾಡ್ಕೊಂಡು ಬರ್ತಾರೆ ಯಾರನ್ನ ಬೇಕು ಅಂದರೆ. ಹ್ಞೂ ಸರ್. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೋಟ್ ಮಾಡ್ತೀವಿ ಸರ್ ಗಾಡಿಗೆ? ಸರ್, ಅವರು ಎಲ್ಲ ಇನ್ಶೂರೆನ್ಸ್ ಪಾಸಿಂಗ್ ಅವರ ಮಾಡ್ಕೊಂತೀನಿ ಅಂದ್ರೆ 65,000 ಕೊಡ್ತೀನಿ ಸರ್. ಇನ್ಶೂರೆನ್ಸು ಪಾಸಿಂಗ್ ಎಲ್ಲ ಅವರೇ ಮಾಡಿಸ್ಕೊತೀನಿ ಅಂತಂದರೆ 65,000 ಕೊಟ್ಬಿಡ್ತೀರಾ? ಸರ್. ಹಾಂ. ಎಲ್ಲ ನೀವೇ ರನ್ ಮಾಡಿಸ್ಕೊಡಿ ಅಂತಂದರೆ ಎಷ್ಟಾಗುತ್ತೆ? 95,000 ಬಂದು ಕೊಡ್ತೀನಿ ಸರ್. 95,000 ಬಂದರೆ ಕೊಡ್ತೀರಾ? ತಗೊಳ್ಳೋಂಥ ಟೈಮಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಡಿ ಎರಡರಲ್ಲೂ. ಹ್ಞೂ ಸರ್. ಹ್ಞೂ ಸರ್. ಹಾಂ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಯಾರನ್ನ ಚಾನಲ್ ನೋಡ್ಕೊಂಡು ಬಂದರೆ, ಕಿಲಾಡಿ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದರೆ, ಹ್ಞೂ ಸರ್. ನೀವು ಎರಡು ಆಪ್ಷನ್ ಕೊಟ್ಟರಲ್ಲ, ಅದರಲ್ಲಿ ಎರಡರಲ್ಲೂ ಸ್ವಲ್ಪ ಯಾವ್ದು ತಗೊಂಡ್ರು ಅದರಲ್ಲಿ ಕಡಿಮೆ ಮಾಡಿಕೊಡ್ಬೇಕು ಸ್ವಲ್ಪ ರೇಟ್. ಹ್ಞೂ ಸರ್. ಹ್ಞೂ ಸರ್. ಅದು ಪಾರ್ಟಿ ನೀವು ಮಾತಾಡ್ಕೊಳ್ಳಿ, ಎಷ್ಟು ಕಡಿಮೆ ಆಗುತ್ತೆ ಏನು ಎತ್ತ ಅಂತ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಹ್ಞೂ ಸರ್. ಇದೇ ನಂಬರ್ ಕೊಟ್ಟಿಲ್ಲ ಸರ್ ನಿಮ್ಮದು? ಹೌದು ಸರ್, ಇದೇ ನಂಬರ್. ಸರಿ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹ್ಞೂ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗನ್ಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ
ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ 9483229844 ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.